ಪಂಡಿತ ರಾಮಕೃಷ್ಣ, ಮಹಾರಾಜರು ತತ್ಕಾಲ ನಿಮ್ಮನ್ನು ಭೇಟಿಯಾಗಲು ಆದೇಶ ಮಾಡಿದ್ದಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ಯಾವುದೋ ಮಹತ್ವಪೂರ್ಣ ಸಂದೇಶ ನಿಮ್ಮ ಮಾಧ್ಯಮದಿಂದ ಕಳಿಸುವುದಿದೆ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ಇವತ್ತೆಲ್ಲರೂ ನನ್ನನ್ನ ಸಂದೇಶವಾಹಕನನ್ನಾಗೆ ಮಾಡೋ ಹಾಗಿದೆ. ಹಾ, ನಡೀರಿ ನಡೀರಿ ನಡೀರಿ. ಏನಿಲ್ದಲ್ಲ ಮಲಜ್ಲಿ. ಪ್ರಣಾಮ ಮಹಾರಾಜ. ನೀವು ಹೀಗೆ ಅಕಸ್ಮಾತ್ ಕರೆ ನೀಡಿದ್ರಿ, ಎಲ್ಲವೂ ಸರಿ ಇದೆಯೇ? ಯಾವ್ದಾದ್ರೂ ಸಮಸ್ಯೆ ಉದ್ಭವವಾಯ್ತೆ? ಹಾ ರಾಮಕೃಷ್ಣ, ಸಮಸ್ಯೆ ಅಂತೂ ಅವಶ್ಯವಾಗಿದೆ. ನೀವು ನಮ್ಮ ಒಂದು ಚಿಕ್ಕ ಕಾರ್ಯವನ್ನು ಮಾಡಬೇಕು. ಅದರಿಂದ ಸಮಸ್ಯೆ ನಿವಾರಣೆಯೂ ಆಗುತ್ತದೆ. ಯಾವ ಆಲೋಚನೆಯಲ್ಲಿ ಮುಳುಗಿದ್ದೀರಿ ಪಂಡಿತರೇ? ಏನಿಲ್ಲ ಮಹಾರಾಜ, ಕೇವಲ ಇದನ್ನ ಯೋಚಿಸ್ತಿದ್ದೆ. ಆ ಚಿಕ್ಕ ಕಾರ್ಯ ಏನಂತ? ಚಿಕ್ಕದೊಂದು ಕಾರ್ಯ. ನೀವು ಮಹಾರಾಣಿ ಚಿನ್ನದೇವಿಯವರನ್ನ ಇಲ್ಲಿ ಉದ್ಯಾನವನದಲ್ಲಿ ನಮ್ಮ ಸಮಕ್ಷ ಕರೆತರಬೇಕು. ಅಷ್ಟೇನಾ? ತತ್ಕಾಲ. ಅಯ್ಯೋ, ಇದ್ರಲ್ಲಿ ಸಂಕಟ ಏನಿದೆ ಪ್ರಭುವರ್ಯ? ಈಗಲೇ ದಾಸಿಯರನ್ನ ಕಳಿಸ್ತೀನಿ. ಅವ್ರು ನಿಮ್ ಸಂದೇಶನ ದೊಡ್ಡ ಮಹಾರಾಣಿಯವ್ರಿಗೆ ನೀಡ್ತಾರೆ, ಅವ್ರು ಬರ್ತಾರೆ. ಇಲ್ಲ ಪಂಡಿತ ರಾಮಕೃಷ್ಣ, ದಾಸಿಯಲ್ಲ. ಈ ಕಾರ್ಯವನ್ನ ನೀವು ಸ್ವಯಂ ಮಾಡಬೇಕಿದೆ. ಪ್ರಸ್ಥಾನ ಮಾಡಿ ಮತ್ತು ಮಹಾರಾಣಿ ಚಿನ್ನದೇವಿಯವರನ್ನ ಇಲ್ಲಿ ನಮ್ಮ ಸಮಕ್ಷ ಕರೆತನ್ನಿ. ಮತ್ತು ಸ್ಮರಣೆ ಇರಲಿ, ಒಂದ್ ವೇಳೆ ನೀವು ಅಸಫಲರಾದರೆ ನಾವು ನಿಮ್ಮನ್ನ 6 ತಿಂಗಳ ಕಾಲದವರೆಗೆ ನಾಗರಕೋಯಿಲ್ಗೆ ಕಳಿಸುತ್ತೇವೆ. ಆದ್ರೆ ಮಹಾರಾಜ, ಆದ್ರೆ ಗೀದ್ರೆ ವಾದ ವಿವಾದ ಪಂಡಿತ ರಾಮಕೃಷ್ಣ, ಕಾರ್ಯ ಸಂಪನ್ನವಾದ ನಂತರವೇ. ಈಗ ನೀವು ಹೋಗಿ ಶೀಘ್ರ, ಅತಿ ಶೀಘ್ರ ಮಹಾರಾಣಿಯವರನ್ನ ಇಲ್ಲಿಗೆ ಕರೆತನ್ನಿ. ಪಂಡಿತ ರಾಮಕೃಷ್ಣ, ನಾವು ಪ್ರತೀಕ್ಷೆ ಮಾಡ್ತಿದ್ದೇವೆ. ಸರಿ 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 ಮಹಾರಾಜ. ಪ್ರಣಾಮ ಮಹಾರಾಣಿಯವರೇ. ಪಂಡಿತ್ ರಾಮಕೃಷ್ಣ ಅವರು ಉಪಸ್ಥಿತರಿದ್ದಾರೆ. ಅವರು ನಿಮ್ಮನ್ನು ಭೇಟಿಯಾಗಲು ಇಚ್ಛುಕರಾಗಿದ್ದಾರೆ. ಅವರನ್ನು ಆದರಪೂರ್ವಕ ನಮ್ಮ ಕೊಠಡಿಗೆ ಕರೆತನ್ನಿ. ಆಗಲಿ ಮಹಾರಾಣಿಯವರೇ. ಧನ್ಯವಾದ. ಪ್ರಣಾಮ ದೊಡ್ಡ ಮಹಾರಾಣಿಯವರೇ. ಮಹಾರಾಜರು ನಿಮ್ಮನ್ನ ಉದ್ಯಾನವನಕ್ಕೆ ಆಮಂತ್ರಿಸಿದ್ದಾರೆ. ನನಗೆ ಜೊತೆಯಲ್ಲೇ ಕರ್ತರ್ಬೇಕಾಗಿ ಆದೇಶ ನೀಡಿದ್ದಾರೆ. ಯಾವುದಾದ್ರೂ ವಿಶೇಷ ಕಾರಣವಿದೆಯೇ ಪಂಡಿತ ರಾಮಕೃಷ್ಣ? ಈಗ ದೊಡ್ಡ ಮಹಾರಾಣಿಯವರೇ ಮಹಾರಾಜರೇ ಯಾವಾಗ ಎಲ್ಲಿಗೆ ಬೇಕಿದ್ರು ಕರೆಸ್ತಾರೆ. ಮತ್ತು ನೀವು ಅವರ ಪ್ರಿಯ ಪತ್ನಿ ಅಲ್ವೇ? ನಾವು ಬರಲಾಗುವುದಿಲ್ಲ ಪಂಡಿತ ರಾಮಕೃಷ್ಣ. ಕ್ಷಮಿಸಬೇಕು ದೊಡ್ಡ ಮಹಾರಾಣಿಯವರೇ. ಆದ್ರೆ ಏನ್ ಕೃಪೆ ಮಾಡಿ ನೀವು ನನಗೆ ಬರದಿಲ್ಲದಿರುವುದಕ್ಕೆ ಸ್ವಲ್ಪ ಕಾರಣ ನೀಡಬಹುದೇ? ಅವಶ್ಯವಾಗಿ. ಅಲ್ಲಿ ನಮ್ಮ ಮಾಳಿಗೆ ಮೇಲೆ ಹಸಿರು ಬಣ್ಣದ ಹಕ್ಕಿ ಕೂರುತ್ತಿತ್ತಲ್ಲ, ಅದು ಅಕಸ್ಮಾತ್ ಹಾರೋಯ್ತು. ಹೌದಾ? ಆದ್ರೆ ಅದರಲ್ಲಿ ಸಮಸ್ಯೆ ಏನಿದೆ? ಹಾರೋದ್ಮೇಲೆ ಹಾರೋಯ್ತು. ಇದರಲ್ಲಿ ಮಹಾರಾಜರ ಬಳಿ ಬರ್ದೇ ಇರೋದಕ್ಕೆ ಏನ್ ಸಂಬಂಧ? ಕಾರಣ ಇದೆ. ನಾವದನ್ನು ನೋಡಕ್ ಹೋದ್ವು, ಆಗ ನಮ್ಮ ಕಾಲ್ಗೆ ಪೆಟ್ಟಾಯ್ತು. ಓಹೋ, ಯಾವ ಸಮಸ್ಯೆ ಇಲ್ಲ ದೊಡ್ಡ ಮಹಾರಾಣಿಯವರೇ. ನಾನು ಈಗಲೇ ಪಲ್ಲಕ್ಕಿ ತರಿಸ್ತೀನಿ. ಆದ್ರೆ ಪಲ್ಲಕ್ಕಿ ಕೆಂಪು ಬಣ್ಣದ್ದು. ಹಾ, ಆದ್ರೆ ಅದರಿಂದೇನು? ನಮಗೆ ಕೆಂಪು ಬಣ್ಣ ಖಂಡಿತ ಇಷ್ಟವಿಲ್ಲ. ಮತ್ತೆ ಉದ್ಯಾನದಲ್ಲಿ ಕೆಂಪು ಬಣ್ಣದ ಪುಷ್ಪಗಳಿವೆ. ಹಾ, ಅದಂತೂ ಇವೆ. ಪುಷ್ಪವಿದ್ದ ಮೇಲೆ ಪಕ್ಷಿಗಳು ಬರುತ್ತೆ. ಪಕ್ಷಿ ಇದ್ಮೇಲೆ ಬಹುಶಃ ಅದರಲ್ಲಿ ನಮ್ಮ ಹಸಿರು ಬಣ್ಣದ ಹಕ್ಕಿ ಅಲ್ಲಿಗೆ ಬರ್ಬೋದು. ಮತ್ತೆ ಅದನ್ನು ನೋಡೋಕೆ ನಾವು ಅದರೆಡೆ ಓಡೋಗ್ತೀವಿ. ಮತ್ತೆ ಅದರ ಕಾರಣ ನಮ್ಮ ಕಾಲಿಗೆ ಅಧಿಕ ನೋವಾಗಬಹುದು. ಹಾ, ಸತ್ಯ ಹೇಳ್ತಿದ್ದೀರಿ ನೀವು. ಅದಕ್ಕೆ ನಾವು ನಿರ್ಧರಿಸಿದ್ದೀವಿ, ನಾವು ನಮ್ಮ ಕೊಠಡಿಯಲ್ಲೇ ಇರ್ತೇವೆ, ಎಲ್ಲಿಗೂ ಹೋಗೋದಿಲ್ಲ. ಏನೋ ರಹಸ್ಯ ಅವಶ್ಯ ಇದೆ. ಇದಂತೂ ಸಂಭವವಿಲ್ಲ. ಮಹಾರಾಜರು ಆದೇಶ ನೀಡಿದ ಮೇಲೂ ಮಹಾರಾಣಿ ಅದರ ಪಾಲನೆ ಮಾಡದೇ ಇರೋದು. ರಾಮ,
ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ನೀನು ನಾಗರಕೋಯಿಲ್ಗೆ ಪ್ರಸ್ಥಾನ ಮಾಡ್ಲೇಬೇಕು ಅನ್ನಿಸ್ತಿದೆ. ಈ ಪತಿ ಪತ್ನಿ ಇಬ್ಬರ ನಡುವೆ ಸಿಕ್ಕಾಕೊಂಡೆ. ಮಂತ್ರಿವರ್ಯ, ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ನೀವು ನನ್ನನ್ನೇ ಹುಡ್ಕೋ ಹಾಗೆ ಅಲ್ವಾ? ಎಲ್ಲಾ ಪ್ರಶ್ನೆ ಆಮೇಲೆ ಕೇಳಿ. ನಾನಾಗ್ಲೇ ಕೆಟ್ಟದಾಗ ಸಿಕ್ಕಾಕೊಂಡಿದ್ದೀನಿ, ನೀವು ಸಿಕ್ಕಾಕೋತೀರಾ? ಸಿಕ್ಕಾಕೊಳಕ್ ಬಯಸ್ತೀರಾ? ಇಲ್ಲ ಪಂಡಿತ ರಾಮಕೃಷ್ಣ, ಖಂಡಿತ ಇಲ್ಲ. ಹಾಗಾದ್ರೆ ನನಗೆ ಸಹಾಯ ಮಾಡಿ ಜೋರಾಗಿ ಹೇಳಿ, ನೀವು ನನಗೆ ಸಂದೇಶ ತಗೊಂಡ್ ಬಂದಿದ್ದೀರಾ ಅಂತ. ಪಂಡಿತ ರಾಮಕೃಷ್ಣ, ಹೇಳಿ ಮಂತ್ರಿವರ್ಯ. ಮಹಾರಾಜರ ಒಂದು ಸಂದೇಶ ಕೊಂಡು ಬಂದಿದ್ದೇವೆ ನಿಮಗಾಗಿ. ಹೌದಾ? ಅದಂತೂ ನನಗ್ ಚೆನ್ನಾಗೇ ಗೊತ್ತು. ಮಹಾರಾಜರು ನನ್ಗೇನ್ ಸಂದೇಶ ಕೊಟ್ಟಿರ್ಬೋದು ಅಂತ. ಆದ್ರೆ ಅದೇನು ಅಂತ ಹೊರಗೆ ಹೋಗಿ ಹೇಳ್ಬೋದಾ? ಯಾಕೆಂದ್ರೆ ಇಲ್ಲಿ ಮಹಾರಾಣಿ ಚೆನ್ನಾದೇವಿ ಅವರ ಆರೋಗ್ಯ ಸರಿ ಇಲ್ವಲ್ಲ. ಹೌದಾ? ಹೌದು, ಬನ್ನಿ. ಸರಿ, ಬನ್ನಿ. ಏನು ಇದಾ ವಿಷಯ? ಏನ್ ಹೇಳ್ತಿದ್ದೀರಾ? ಏನು ವಿಷಯ? ನನಗ್ ಮೊದ್ಲು ಮಾತಾಡಕ್ ಬಿಡಿ. ನನ್ನ ಮಾತಿಗೆ ಹಾ ಹಾ ಅಂತ ಹೇಳ್ತೀರಿ. ಏನು, ಮಹಾರಾಜರು ಉದ್ಯಾನವನದಲ್ಲಿ ಅತಿ ಸುಂದರ? ಹೌದು. ಮಹಾರಾಜರ ಜೊತೆ? ಹೌದು. ಸುಕೋಮಲ? ಹೌದು. ಸುಸುಮಿತ? ಹೌದು. ಮಹಾರಾಜರು ಮೋಹಿತರಾಗಿದ್ದಾರ? ಹೌದು. ಮಹಾರಾಜರು ಸ್ವಯಂ ಹೇಳಿದ್ರ ಅವ್ರಿಗೆ ಇಷ್ಟವಿದೆ ಅಂತ? ಹೌದು. ಏನು, ಅವ್ರ ಜೊತೆ ಅಧಿಕ ಸಮಯ ವ್ಯರ್ಥ ಮಾಡೋದಕ್ ಬಯಸ್ತಿದ್ರ? ಹೌದು. ಧನ್ಯವಾದ ಮಂತ್ರಿವರ್ಯ, ಸಂದೇಶ ಸಿಕ್ತು. ಆದ್ರೆ ಸಂದೇಶ ಏನಾಗಿತ್ತು? ಅದ್ರ ಚಿಂತೆ ನೀವು ಮಾಡಬೇಡಿ. ಯಾರಿಗೆ ಸಂದೇಶ ಸಿಗ್ಬೇಕಿತ್ತು ಅವ್ರಿಗೆ ಸಿಕ್ಕಾಯ್ತು. ನೀವು ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ಕೃಪೆ ಮಾಡಿ ಪ್ರಸ್ಥಾನ ಮಾಡಿ ಮಂತ್ರಿವರ್ಯ, ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ಸರಿ ಸರಿ ಪಂಡಿತ ರಾಮಕೃಷ್ಣ. ನನಗೆ ಆಜ್ಞೆ ನೀಡಿ ದೊಡ್ಡ ಮಹಾರಾಣಿ ಅವರೇ. ಈಗ ನೀವು ಉದ್ಯಾನವನಕ್ಕೆ ಬರೋದಕ್ಕೆ ಯಾವ ಅವಶ್ಯಕತೆನೂ ಇಲ್ಲ. ಏಕೆ? ತಕ್ಷಣ ನೀವ್ ನಿಮ್ಮ ಮನ್ಸಿಗೆ ಬದಲಾಯಿಸಿದ್ರಿ? ನಾನಾ? ಅಯ್ಯೋ, ಇಲ್ಲ ಇಲ್ಲ. ನಾನ್ ಹೇಳಿದ್ದು ಮಹಾರಾಜರೇ ಸಂದೇಶ ಕಳಿಸಿದ್ರು ಉದ್ಯಾನವನದಲ್ಲಿ ವ್ಯಸ್ತರಾಗಿದ್ದಾರೆ ಅಂತ. ಅದು ಅಲ್ಲದೆ ನಿಮ್ಮ ಕಾಲ್ಗೂ ನೋವಾಗಿದೆ. ನೀವ್ ಯಾಕೆ ಕಷ್ಟ ತಗೋತೀರಾ? ಆದ್ರೆ ಪಂಡಿತ ರಾಮಕೃಷ್ಣ, ಈಗ ನಮ್ಗೆ ಅಧಿಕ ನೋವೇನಾಗ್ತಿಲ್ಲ. ಆದ್ರೆ ಮಹಾರಾಣಿಯವರೇ, ಆಕಾಶದಲ್ಲಿ ಮೋಡ ಕವಿದಿದೆ, ಅದು ಕಪ್ಪು ಮೋಡ. ಈಗ ನೀವು ಹಠ ಮಾಡೋದು ಉಚಿತವಲ್ಲ. ಇದು ಅತ್ಯಂತ ಆಶ್ಚರ್ಯದ ಮಾತು. ಆಕಾಶದಲ್ಲಿ ಮೋಡ ಕವಿದು ಕಪ್ಪಾಗಿರೋದಕ್ಕೂ ಮಹಾರಾಜರನ್ನ ಭೇಟಿ ಮಾಡೋದಕ್ಕೆ ಯಾವ ಸಂಬಂಧ ಇದೆ? ಯಾಕಂದ್ರೆ ತೋಟದಲ್ಲಿ ಒಂದು ಸುಂದರ ಸುಕೋಮಲ ಸುಲಲಿತ ಕನ್ನಿಕೆ ಕುಸುಮಿತಳಾಗಿದ್ರೆ ಅಲ್ಲಿ ಭ್ರಮರಗಳು ಉಪಸ್ಥಿತಿಯಾಗೋ ಯಾವ ಅವಶ್ಯಕತೆನೂ ಇರಲ್ಲ. ಗಗನದಲ್ಲಿ ಚಂದ್ರಮ ಯಾವಾಗ ಉದಯವಾಗ್ತಾನೋ ಸ್ವತಃ ವಿದಿತವಾಗುತ್ತೆ ರಾತ್ರಿಯಾಗಿದೆ ಅಂತ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತಿದ್ದೀರಾ? ನೀವು ಕೇವಲ ವಿಶ್ರಾಮ ಮಾಡಿ ದೊಡ್ಡ ಮಹಾರಾಣಿ ಅವರೇ. ಉದ್ಯಾನವನದಲ್ಲಿ ಮಹಾರಾಜರಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ನನಗ್ ಗೊತ್ತಿದೆ ನಿಮ್ಗಾಗ್ಲೇ ಅರ್ಥ ಆಗಿದೆ ಅಂತ. ಆಜ್ಞೆ ಮಾಡಿ. ಪ್ರಣಾಮ. ನಿಂತ್ಕೊಳ್ಳಿ ಪಂಡಿತ ರಾಮಕೃಷ್ಣ, ನಮ್ಗೇನು ಅರ್ಥ ಆಗಿಲ್ಲ. ಹೇ ಈಶ್ವರ, ನಾವೇನ್ ಅರ್ಥ ಮಾಡ್ಕೊಂಡ್ವಿ? ಅವಶ್ಯ ಉದ್ಯಾನದಲ್ಲಿ ಯಾರೋ ಸುಂದರ ಕನ್ಯೆ ಮಹಾರಾಜರ ಸಮಕ್ಷ ಬಂದಿರ್ಬೇಕು. ಅದಕ್ಕೆ ಪಂಡಿತ ರಾಮಕೃಷ್ಣ ನಮ್ಗಲ್ ಕರ್ಕೊಂಡು ಹೋಗೋ ನಿವೇದನೆ ತ್ಯಾಗ ಮಾಡಿ ನಮ್ಗೆ ವಿಶ್ರಾಮದ ಸಲಹೆ ನೀಡಿದ್ದು. ಒಂದು ವೇಳೆ ಮಹಾರಾಜರ ಮುಂದೆ ಯಾವ್ದಾದ್ರೂ ಸುಂದರ ಕನ್ಯೆ ಇದ್ರೆ ಇವತ್ತು ಅವಳ ಅಂತ್ಯವಾಗುತ್ತೆ. ನಾವ್ ಅವಳನ್ನ ಬಿಡೋದಿಲ್ಲ. ಪಂಡಿತ ರಾಮಕೃಷ್ಣ, ಎಲ್ಲಿ ಮಹಾರಾಣಿ? ಬರಲಿಲ್ಲ ಅಲ್ವಾ? ಹೌದು ಮಹಾರಾಜ. ದೊಡ್ಡ ಮಹಾರಾಣಿಯವರು ಇಲ್ಲಿಗೆ ಉಪಸ್ಥಿತರಾಗೋದಕ್ಕೆ ತಮ್ಮ ಅಸಮರ್ಥತೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನೀವು ಚಿಂತೆ ಪಡಬೇಡಿ, ಅವ್ರು ಅವಶ್ಯ ಬರ್ತಾರೆ. ಹೇಗೆ? ಅರ್ಥಾತ್ ಹೇಗ್ ಬರ್ತಾರೆ ಇಲ್ಲಿಗೆ? ಮತ್ತು ನೀವು ಅಷ್ಟು ಸ್ಪಷ್ಟವಾಗಿ ಹೇಗೆ ಹೇಳ್ತೀರಾ? ವಿಶ್ವಾಸ ಇರಿಸಿ ಮಹಾರಾಜ, ಅವ್ರಿನ್ನೇನೋ ಬರ್ತಾ ಇರಬಹುದು. ಇಲ್ಲಿ ನೋಡಿ ಮಹಾರಾಜ, ನಿಮ್ಮ ನಿಮಂತ್ರಣದ ಪ್ರಕಾರ ನಾನು ದೊಡ್ಡ ಮಹಾರಾಣಿಯವ್ರನ್ನ ಉದ್ಯಾನವನದಲ್ಲಿ ಪ್ರಸ್ತುತಪಡಿಸಿದ್ದೀನಿ. ನಾವು ಅತ್ಯಂತ ಪ್ರಸನ್ನರಾಗಿದ್ದೇವೆ ಮಹಾರಾಣಿ ಚಿನ್ನದೇವಿಯನ್ನ ಉದ್ಯಾನವನದಲ್ಲಿ ಕಂಡು. ಮಹಾರಾಜ, ಒಬ್ರೇ ಓಡಾಡುತ್ತಿದ್ದೀರಾ? ಒಬ್ಬರೇ ಎಲ್ಲಿದ್ದೀವಿ ಮಹಾರಾಣಿ ಚಿನ್ನದೇವಿ. ಪಂಡಿತ ರಾಮಕೃಷ್ಣರು ಇದ್ದಾರೆ ನಮ್ಮೊಂದಿಗೆ. ಮತ್ತು ಈಗಂತೂ ನೀವು ಬಂದಿರಿ ಈಗ ಉದ್ಯಾನವನಕ್ಕೆ. ಮತ್ತೆ ಬೇರೆ ಯಾರು ಇಲ್ಲವೇ? ಮತ್ತೆ ಯಾರು? ಅರ್ಥಾತ್ ಉದ್ಯಾನದಲ್ಲಿ ಭ್ರಮಣ ಮಾಡಕ್ ಬಂದಿದ್ದೀವಿ. ಪೂರ್ತಿ ಸೇನನ್ನ ಕರ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ. ಹಾಗೆ ಮಹಾರಾಣಿ ಚಿನ್ನದೇವಿ, ನೀವ್ ಹೇಳಿ ಈಗ, ನೀವ್ ಇಲ್ಲಿಗೆ ಹೇಗ್ ಬಂದ್ರಿ? ನಿಮ್ಗಂತೂ ಇಲ್ಲಿಗೆ ಬರೋಕೆ ಇಷ್ಟನೇ ಇರ್ಲಿಲ್ಲ. ಮಾತ್ ಮರ್ಸೋದ್ನ ನಿಲ್ಸಿ. ಮತ್ತೆ ಇದನ್ ಹೇಳಿ, ಆ ಸುಂದರ ಸುಕೋಮಲ ಸುಲಲಿತ ಕನ್ಯೆ ಎಲ್ಲಿದ್ದಾಳೆ? ನಿಮ್ ಜೊತೆ ಇಲ್ಲಿ ಭ್ರಮಣಿಸಲು ಉತ್ಸುಕಳಾದವಳು?
ಮಹಾರಾಣಿ ಚಿನ್ನಾದೇವಿ ಇಲ್ಲಂತೂ ಈ ವಿವರಣೆಯವರು ಯಾರೂ ಇಲ್ಲ. ಹಾ ನಾವ್ ಸುಂದ್ರಿ ಅಂತ ಒಪ್ಪಲ್ಲ ನೀವು. ಇಲ್ಲ ಇಲ್ಲ ಇಲ್ಲ, ನಮ್ಮದು ಆ ತಾತ್ಪರ್ಯ ಆಗಿರಲಿಲ್ಲ ಮಹಾರಾಣಿ ಚಿನ್ನಾದೇವಿ. ಇಲ್ಲಂತೂ ಕೇವಲ ನೀವಿದ್ದೀರಿ, ಮತ್ತೆ ನೀವೇ ಎಲ್ಲರಿಗಿಂತ ಸುಂದರವಾಗಿರೋರು. ನಿಮ್ಮ ಅತಿರಿಕ್ತ ಮತ್ಯಾರೂ ಇಲ್ಲ. ಆದ್ರೆ ಪಂಡಿತ ರಾಮಕೃಷ್ಣ ಹೇಳಿದ್ರು ನೀವು ಸುಂದರ ಕನ್ಯೆಯೊಡನೆ ಇದ್ದೀರಾ ಅಂತ. ಮತ್ತೆ ನೀವು ಅದಕ್ಕಾಗಿ ಇಲ್ಲಿಗೆ ಓಡಿ ಬಂದ್ರಿ. ಹಾ, ನಾವ್ ನಿಮ್ಮನ್ನ ಸಾಕ್ಷಿ ಸಮೇತ ಹಿಡಿಯೋದಿತ್ತು. ಪಂಡಿತ ರಾಮಕೃಷ್ಣ, ನೀವು ನಮ್ಮ ವಿಷಯದಲ್ಲಿ ಭ್ರಾಂತಿ ಎಬ್ಬಿಸುತ್ತಿದ್ದೀರಾ. ಯಾವ ಸುಂದರ ಕನ್ಯೆ ಇದ್ದಾರೆ ಇಲ್ಲಿ? ಇಲ್ಲ ಮಹಾರಾಜ, ನಾನ್ ದೊಡ್ಡ ಮಹಾರಾಣಿ ಅವ್ರಿಗೆ ಯಾವ ಸುಂದರ ಕನ್ಯೆ ಜೊತೆಗಿದಾರೆಂದು ಯಾವ ಮಾತು ಆಡಿಲ್ಲ. ಅದು ನಾನು ಮಂತ್ರಿವರ್ಯರಿಗೆ ಹೇಳ್ತಿದ್ದೆ, ಉದ್ಯಾನವನದಲ್ಲಿ ಎಷ್ಟು ಸುಂದರ ಸುಕೋಮಲ ಪುಷ್ಪವಿದೆ ಅಂತ. ಅದು ಸತ್ಯವೇ, ನಿಮ್ಮ ಹೃದಯಕ್ಕೆ ಪ್ರಿಯ ಮತ್ತು ಮಿಥ್ಯವಲ್ಲದ್ದು. ಆದ್ರೆ ಮಹಾರಾಣಿಯವ್ರು ತಿಳ್ಕೊಂಡ್ರು ನಾವ್ಯಾವುದು ಸುಂದರ ಕನ್ಯೆಯೊಂದಿಗೆ ಉದ್ಯಾನದಲ್ಲಿ ಭ್ರಮಣ ಮಾಡುತ್ತಿದ್ದೇವೆಂದು. ಹೌದು, ಅತ್ಯಂತ ನಾಚಿಕೆ ಪಡುವಂತೆ ಮಾಡಿದ್ದೀರಿ ನೀವು. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಮೇಲೆ ಸಂದೇಹ ಪಟ್ರಿ. ಈ ಅಧಿಕಾರ ನಿಮ್ಗೆ ಯಾರು ನೀಡಿದ್ರು? ಮಹಾರಾಜ, ಇದು ಒಬ್ಬ ಪತ್ನಿಯ ಕರ್ತವ್ಯ ಮತ್ತು ಅವಳ ಅಧಿಕಾರವಿರುತ್ತದೆ ತಮ್ಮ ಪತಿಯ ಮೇಲೆ ಸಂದೇಹ ಪಡಲು ಮತ್ತು ಎಚ್ಚರಿಕೆಯಿಂದಿರಲು. ನಮಗೆ ಅಧಿಕಾರ ಮತ್ತು ಕರ್ತವ್ಯದ ಪಾಠ ಹೇಳಿಕೊಡುವ ಅವಶ್ಯಕತೆ ಇಲ್ಲ ಮಹಾರಾಣಿ ಚಿನ್ನಾದೇವಿ. ಸರ್ವಪ್ರಥಮ ನೀವು ನಮ್ಮ ವಿಶೇಷ ಸಲಹಾಗಾರನ ವಿರುದ್ಧ ನಮ್ಮನ್ನು ಎತ್ತಿಕಟ್ಟಿದ್ದೀರಿ. ಅದಾದ ನಂತರ ನಮಗೆ ಬಾಧೆ ಉಂಟು ಮಾಡಿದ್ದೀರಿ, ನಾವೇ ಅವರನ್ನು ದೂರ ನಾಗರಕೋಯಿಲ್ಗೆ ಕಳಿಸೋದಕ್ಕೆ. ಅದಾದ್ಮೇಲೂ ನೀವು ನಮ್ಮನ್ನು ಸಂದೇಹಿಸುತ್ತಿದ್ದೀರಾ. ಮಹಾರಾಜ, ನಮ್ಮ ಸಾಕು. ಭಾಗಶಃ ಇದು ನಮ್ಮ ಅಧಿಕಾರವೇ. ಸಂಭವತಃ ನೀವು ನಿಮ್ಮ ಸೀಮೆಯನ್ನು ಮರೆಯುತ್ತಿದ್ದೀರಿ ಮಹಾರಾಣಿ ಚಿನ್ನಾದೇವಿ. ನಮ್ಮ ಆಲೋಚನೆ ಅದಾಗಿರ್ಲಿಲ್ಲ ಮಹಾರಾಜ. ಸಾಕು, ನಿಮ್ಮಿಂದ ತಪ್ಪಂತೂ ಆಗಿದೆ. ಇಲ್ಲ, ತಪ್ಪಲ್ಲ, ನಿಮ್ಮಿಂದ ಅಪರಾಧವಾಗಿದೆ ಮಹಾರಾಣಿ ಚಿನ್ನಾದೇವಿ. ನಮ್ಮ ದೃಷ್ಟಿಯಲ್ಲಿ ನಿಮ್ಮಿಂದ ಅಪರಾಧವಾಗಿದೆ ಮತ್ತು ಪ್ರತಿ ಅಪರಾಧಕ್ಕೆ ದಂಡವಿರುತ್ತದೆ. ನಾವು ಕೃಷ್ಣದೇವರಾಯ ನಿಮಗೆ ಆದೇಶ ನೀಡುತ್ತಿದ್ದೇವೆ. ನಾಳೆ ಪ್ರಾತಃ ಕಾಲ ನೀವು ಮರಳಿ ನಿಮ್ಮ ತವರು ಮನೆಗೆ ಹೋಗುತ್ತಿದ್ದೀರಾ ಮತ್ತು ಎಲ್ಲಿಯವರೆಗೆ ನೀವು ಮರಳಿ ಬರುವುದಕ್ಕೆ ಯೋಚನೆಯೂ ಮಾಡಬಾರದು ಎಂದರೆ ನಮ್ಮ ಕ್ರೋಧ ಶಾಂತವಾಗುವವರೆಗೆ ಮತ್ತು ನಾವು ಸ್ವಯಂ ನಿಮ್ಮನ್ನು ನಮ್ಮ ಬಳಿ ಬರಲು ಹೇಳುವವರೆಗೆ ಮಹಾರಾಣಿ ಚಿನ್ನಾದೇವಿ 6 ತಿಂಗಳವರೆಗೆ ನೀವು ನಿಮ್ಮ ತವರು ಮನೆಯಲ್ಲೇ ಇರಬೇಕು. ಆದರೆ ಮಹಾರಾಜ, ನಾವು ನಿಮ್ಮನ್ನು ಬಿಟ್ಟು ಹೇಗೆ ಪ್ರಸ್ಥಾನಿಸಲು ಸಾಧ್ಯ? ನೀವು ನೆರಳಾದರೆ ನಾವು ನಿಮ್ಮ ಶರೀರ. ನಮ್ಮ ತಾತ್ಪರ್ಯ ನೀವು 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 ನೆರಳಾದರೆ ನಾವು ಶರೀರ. ಹೇ ಈಶ್ವರ, ನಾವೇನ್ ಹೇಳ್ತಿದೀವಿ? ನಿಮ್ಮ ಮಾತಿನ ತಾತ್ಪರ್ಯ ನಾವು ಶರೀರ, ನೀವು ನೆರಳು ಎಂದೇ. ಹಾ ಮಹಾರಾಜ, ಶರೀರವಿಲ್ಲದೆ ನೆರಳು ಹೇಗೆ ತಾನೇ ಇರೋಕ್ ಸಾಧ್ಯ? ಮಹಾರಾಣಿ ಚಿನ್ನಾದೇವಿ, ಅಪರಾಧವಾಗಿದೆ ಅಂದಮೇಲೆ ದಂಡನೆ ಅನುಭವಿಸಲೇಬೇಕು. ಒಂದು ನೀವು 6 ತಿಂಗಳ ಕಾಲದವರೆಗೆ ತವರು ಮನೆಗೆ ಹೋಗ್ತಿರೋ, ಇಲ್ಲ ನಾವು ಮಹಾರಾಜ ಕೃಷ್ಣದೇವರಾಯ ಸ್ವಯಂ 6 ವರ್ಷದವರೆಗೆ ವಿಜಯನಗರ ರಾಜ್ಯದಿಂದ ದೂರ ವನದಲ್ಲಿ ಉಪವಾಸ ಮಾಡಬೇಕು. ಇದು ನಮ್ಮ ವನವಾಸವಾಗುತ್ತದೆ. ಇದು ಉಚಿತವಿದೆಯೇ? ಇಲ್ಲ ಸ್ವಾಮಿ, ಇಲ್ಲ. ಮಹಾರಾಣಿ ಚಿನ್ನಾದೇವಿ, ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದ್ ವೇಳೆ ನೀವು 6 ತಿಂಗಳವರೆಗೆ ತವರು ಮನೆಗೆ ಹೋಗುತ್ತೀರೋ, ಇಲ್ಲ ನಾವು 6 ವರ್ಷಗಳವರೆಗೆ ವನವಾಸಕ್ಕೆ ಹೋಗುವುದೇ. ಈಗ ನಿರ್ಣಯ ನೀವು ತೆಗೆದುಕೊಳ್ಳಬೇಕು. ಬಂಧು, ಇದು ಅನರ್ಥವಾಯ್ತು. ಇದು ನಾನೇನ್ ಮಾಡಿದೆ? ಮಹಾರಾಣಿ ಚಿನ್ನಾದೇವಿ, ನಾವೇನ್ ಕೇಳಿದ್ವೋ ಅದು ಸತ್ಯವೇ?
ಮಹಾರಾಜರು ನಿಮ್ಮನ್ನ 6 ತಿಂಗಳವರೆಗೆ ತವ್ರ ಮನೆಗೆ ಹೋಗಕ್ ಹೇಳಿದ್ರ? ಹಾ, ಸತ್ಯವೇ. ಇದು ಅನ್ಯಾಯ. ಮಹಾರಾಜರು ಹಾಗೆ ಹೇಗ್ ಮಾಡೋಕ್ ಸಾಧ್ಯ? ಅದು ನಮಗೂ ಗೊತ್ತಿಲ್ಲ. ಮಹಾರಾಜರು ಈ ನಿರ್ಣಯ ಯಾಕೆ ತಗೊಂಡ್ರು? ಇದು ನಮ್ಮೊಂದಿಗೆ ಅನ್ಯಾಯವಾದ ಹಾಗಲ್ವಾ? ಅಂದ್ರೆ ನಿಮ್ಮ ಮಾತು ಅರ್ಥವಾಗಲಿಲ್ಲ. ಮಹಾರಾಜರು ನಿಮ್ಗೆ 6 ತಿಂಗಳವರೆಗೆ ತವ್ರ ಮನೆಗೆ ಹೋಗೋಕ್ ಆದೇಶ ನೀಡಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿಯವರೆಗೆ 1 ತಿಂಗಳು ಕೂಡ ಹೋಗೋಕ್ ಹೇಳಿಲ್ಲ. ಇದು ಅನ್ಯಾಯ, ಅನುಚಿತ. ಈಗ ನಾವು ಕೇವಲ 6 ತಿಂಗಳಲ್ಲ, ಪೂರ್ತಿ 8 ತಿಂಗಳು ತವ್ರ ಮನೆಗೆ ಹೋಗ್ತೀವಿ. ಹಾ ಮಹಾರಾಣಿ ತಿರುಮಲಾಂಬ, ನಾವು ತವರ ಮನೆಗೆ ಇಚ್ಛೆಯಿಂದ ಹೋಗುತ್ತಿಲ್ಲ. ಮಹಾರಾಜರು ನಮಗೆ ದಂಡನೆ ನೀಡಿದ್ದಾರೆ, ಅದಕ್ಕೆ ಹೋಗ್ತಿದ್ದೇವೆ. ಇದ್ರಲ್ಲಿ ನಿಮ್ಗೇನ್ ಅನ್ಯಾಯವಾಗ್ತಿದೆ? ಹೌದಾ? ನಾವು ಇದನ್ನೇ ಯೋಚಿಸ್ತಿದ್ವಿ. 6 ತಿಂಗಳು ನಾವು ಮಹಾರಾಜರಿಂದ ಬೇರೆ ಹೇಗಿರೋಕ್ ಸಾಧ್ಯ? ಸರಿ ಸರಿ, ಮಹಾರಾಜರು ನಿಮ್ಮನ್ನ ತವ್ರ ಮನೆ ಕಳಿಸಿರೋದು ಮತ್ ನಮ್ಮನ್ನ ಕಳಿಸ್ದೇ ಇರೋದು. ಅರ್ಥಾತ್ ನಿಮ್ಮ ಸ್ಥಾನಕ್ಕಿಂತ ನಮ್ಗೆ ಅಧಿಕ ಪ್ರದಾನ ಮಾಡೋಕ್ ಬಯಸ್ತಿದ್ರು. ಇದು ಉಚಿತವಿದೆ. ಅದರಲ್ಲೂ ಪಂಡಿತ್ ರಾಮಕೃಷ್ಣರ ಕಾರಣ ನಮ್ಗೆ ಮಹಾರಾಜರ ಹತ್ತಿರ ಹೋಗೋ ಅವಕಾಶ ಕಡಿಮೆ ಪ್ರಾಪ್ತಿಯಾಗ್ತಿತ್ತು. ಈಗ ಅಧಿಕ ಪ್ರಾಪ್ತಿ ಆಗುತ್ತೆ. ಇದು ಒಳ್ಳೇದಾಯ್ತು, ಒಳ್ಳೇದಾಯ್ತು. ಹೌದಾ? ನಾವಿದನ್ನ ಯೋಚಿಸೇ ಇರ್ಲಿಲ್ಲ. ನೀವು ನಿಶ್ಚಿಂತೆಯಿಂದ ಹೋಗಿ. ಮಹಾರಾಜರ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡ್ಬೇಡಿ. ನಾವಿದೀವಲ್ಲ, ನಾವೆಲ್ಲ ನೋಡ್ಕೊಂತೀವಿ. ಮಹಾರಾಜರ ಜೊತೆ 100ಕ್ಕೆ 100ರಷ್ಟು ಸಮಯ ನಮ್ದೇ ಆಗಿರುತ್ತೆ. ನೀವು 6 ತಿಂಗಳಿಗೆ ಯಾಕೆ? ನೀವು ಪೂರ್ತಿ 1 ವರ್ಷಕ್ಕೆ ಹೋಗಿ. ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ. ನೀವು ಕೇವಲ ಮಹಾರಾಜರ ಚಿಂತೆ ಮಾಡ್ಬೇಡಿ. ಮಹಾರಾಣಿ ತಿರುಮಲಾಂಬ, ನಾನಲ್ಲ, ನೀವು ಚಿಂತಿಸ್ಲೇಬೇಕು. ಒಂದ್ ವೇಳೆ ಹೀಗಾದ್ರೆ ಪಂಡಿತ ರಾಮಕೃಷ್ಣರ ಕಾರಣ ನೀವು ಸಿಲುಕಿಕೊಂಡ್ರೆ, ನೀವು ನಿಮ್ ತವರ ಮನೆಗೆ ಹೋಗೋದಾದ್ರೆ ಜೀವನ ಪರ್ಯಂತ ನಾವು ಸಿಕ್ಕಾಕೋತೀವ? ಎತ್ಕೊಳ್ಳಿ. ಎನ್ನ? ಅಯ್ಯೋ, ಈ ಲಡ್ಡು ಎತ್ಕೊಳ್ಳಿ. ನಾವ್ ವಿಶೇಷವಾಗಿ ನಿಮ್ಗೋಸ್ಕರನೇ ಮಾಡಿದೀವಿ. ಹಾ, ಬಾಯ್ ಮುಚ್ಚು, ಯಾರು ಭೋಜನ ಮಾಡೋ ಹಾಗಿಲ್ಲ. ಈಗ ತಾನೇ ನೀನೇ ಹೇಳ್ದೆ ಲಡ್ಡು ಎತ್ಕೊಂಡು ತಿನ್ನು ಅಂತ. ಹಾ, ಶಬ್ದ ಕೇವಲ ನಮ್ದಷ್ಟೇ, ಆದ್ರೆ ವಿಚಾರ ಅಮ್ಮಂದೆ. ಓಹೋ, ಮಾತುಗಳು ಶುರುವಾದವು ನಿಮ್ಮಿಬ್ರು ಮಧ್ಯೆ? ಇಲ್ಲ, ಯಾವ ಮಾತುಕತೆನೂ ಆಗಿಲ್ಲ. ನಾವು ಕೇವಲ ಅನುವಾದ ಮಾಡ್ತಿದ್ದೀನಿ. ಇವತ್ತು ಭೋಜನ ಸಿಗೋದಿಲ್ಲ. ಆದ್ರೆ ಏನಾಯ್ತು ಅಮ್ಮ? ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನಕ್ಕಾದ್ರೂ ಬಿಡು. ಏನ್ ವಿಷಯ? ಎತ್ಕೊಳ್ಳಿ. ಧನ್ಯವಾದ ಅಮ್ಮ, ಈಗ ಲಡ್ಡು ಎತ್ಕೋತೀನಿ. ಇಲ್ಲ ಇಲ್ಲ, ಅಮ್ಮ ನಿಮ್ಗಲ್ಲ ನಮ್ಗೆ ಹೇಳ್ತಿದ್ದಾರೆ, ತಟ್ಟೆ ಎತ್ಕೋ. ಅಮ್ಮ, ಇವತ್ ನಿನಗೇನಾಗಿದೆ? ನೀವ್ ಹೇಳಿ. ಅಮ್ಮ ಕೇಳ್ತಿದ್ದಾರೆ ನಿಮ್ಗೇನಾಗಿದೆ ಅಂತ. ಪಾಪ ಸುತ್ಕೊಳ್ಳುತ್ತೆ ನಿಮ್ಗೆ. ಯಾಕೆ ನೀವ್ ಅವ್ರಿಬ್ರು ಮಧ್ಯೆ ಗೋಡೆ ನಿಲ್ಲೋ ಹಾಗೆ ಮಾಡಿದ್ರಿ? ಯಾಕಿಬ್ರು ಬೇರ್ಪಡಿಸಿದ್ರಿ? ಏನ್ ವಿಷಯ? ಯಾರಿಬ್ರು ಮಧ್ಯೆ ಗೋಡೆ ಕಟ್ಟಿದೀನಿ? ಯಾರನ್ನ ಬೇರ್ಪಡಿಸ್ದೆ? ಏನಾಯ್ತು? ಮಹಾರಾಜರು ಮಹಾರಾಣಿ ಚಿನ್ನಾದೇವಿಗೆ ಅರಮನೆನ ತ್ಯಾಗ ಮಾಡಿ ತವ್ರ ಮನೆಗೆ ಹೋಗಕ್ ಆದೇಶ ನೀಡಿದ್ದಾರೆ. ಎಲ್ರೂ ಹೇಳ್ತಿದ್ದಾರೆ ಇದು ನಿಮ್ ಕಾರಣದಿಂದಲೇ, ನೀವೇ ಇದ್ರು ಸೂತ್ರಧಾರ ಅಂತ. ಆದ್ರೆ ಅಮ್ಮ, ನಾನೇನ್ ಮಾಡ್ಲಿಲ್ಲ. ಓಹೋ, ಎಷ್ಟು ಮುಗ್ಧರು ನೀವು. ನಿಮ್ ಅತಿ ಬುದ್ಧಿವಂತಿಕೆ ಕಾರಣ ಸ್ವತಃ ನಿಮ್ಮನ್ನ ನೀವೇ ದರ್ಬಾರಿಂದ ಹೊರ ಹೋಗುವಾಗ ಮಾಡ್ತೀರಾ, ಮತ್ತೆ ಕೆಲವು ಸಲ ಬೇರೆ ಯಾರನ್ನಾದ್ರೂ ಹೊರ ಹಾಕುವಾಗ ಮಾಡ್ತೀರಾ. ಈಗ ಇಲ್ಲಿ ಆರಾಮಾಗಿ ಕೂತು ಭೋಜನ ಮಾಡ್ಬೇಕಾ ನೀವು? ಹೇ ಭಗವಂತ, ನಾವ್ ನಿಮ್ಮನ್ನ ಏನ್ ಅನ್ಕೊಂಡಿದ್ವು? ನೀವೇನಾದ್ರಿ? ನಾವ್ ನಿಮ್ಮನ್ನ ಭಗವಂತ ರಾಮ ಅನ್ಕೊಂಡಿದ್ವಿ, ನೀವ್ ರಾವಣ ಆದ್ರಿ. ಮಾತೆ ಸೀತೆನ ಭಗವಂತ ರಾಮನಿಂದ ದೂರ ಮಾಡಿದ್ರಿ. ನೋಡು, ಮಹಾರಾಜರು ಕ್ರೋಧಿತರಾಗಿದ್ರು, ಅದೇ ಅವರ ವ್ಯಕ್ತಿಗತ ಪ್ರಕರಣವಾಗಿತ್ತು. ಇದ್ರಲ್ಲಿ ನನ್ನ ತಪ್ಪೇನಿದೆ? ಮತ್ ಯಾಕಿದೆ? ಈಗ ಮಾತ್ ಕೂಡ ರಾವಣನ್ ಹಾಗೆ ಮಾತಾಡ್ತಿದ್ದೀರಾ? ಬೇಗ ಹೋಗು, ತಕ್ಷಣ ಏನಾದ್ರೂ ಮಾಡು. ರಾವಣ ಅಲ್ಲ, ಹನುಮಾನನಾಗು. ಇಬ್ರು ನಡುವೆ ಇರುವ ಮನಸ್ತಾಪ ಸಮಾಪ್ತಿ ಮಾಡು. ಇಬ್ರನ್ನ ಒಂದ್ ಮಾಡು, ಇಲ್ದಿದ್ರೆ ಈಶ್ವರ ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಬರಬಾರ್ದಿತ್ತು ಅವರಿಬ್ರು ಮಧ್ಯೆ ನಾನು. ಇದು ದೊಡ್ಡ ಪಾಪವಾಯ್ತು ಬಂಧು. ಇದರ ಪ್ರಾಯಶ್ಚಿತ್ತ ನಾನೇ ಮಾಡ್ಬೇಕು.